ಪೆದ್ದಿ ಇದು ಬುಚ್ಚಿ ಬಾಬು ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇವರು ಈ ಹಿಂದೆ ಬುಪ್ಪಿನ ಅನ್ನೋ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು. ಅದು ಬಾಕ್ಸ್ ಆಫೀಸ್ ಅಲ್ಲಿ 100 ಕೋಟಿ ಕಲೆಕ್ಷನ್ ಮಾಡ್ತು. ಈ ಮೂವಿಲಿ ರಾಮ್ ಚರಣ್, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು, ರಘುಪತಿ ಬಾಬು, ಜಾನ್ವಿ ಕಪೂರ್, ರವಿ ಕಿಶನ್ ಹೀಗೆ ಒಂದು ಮ್ಯಾಸಿವ್ ತಾರಾ ಬಳಗವೇ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದೆ. ಈ ಸಿನಿಮಾದ ಟ್ರೇಲರ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಟ್ರೇಲರ್ ನಲ್ಲಿ ಸಾಕಷ್ಟು ಒಳ್ಳೆ ವಿಷಯಗಳಿತ್ತು. ಆದ್ರೆ ಎಲ್ಲದಕ್ಕಿಂತ ತುಂಬಾನೇ ಅಟ್ರಾಕ್ಟ್ ಮಾಡಿದ್ದು ಇಲ್ಲಿನ ಅಟ್ಮಾಸ್ಫಿಯರ್. ಈ ಹಿಂದೆ ದೇವರಾಜ್ ಚಿತ್ರದಲ್ಲಿ ವಿಲೇಜ್ ಹೊಂದಿರೋ ಒಂದು ಕತೆ ತಂದಿದ್ರು. ಆದ್ರೆ ಆ ವಿಲೇಜ್ ಎಕ್ಸ್ಟ್ರೀಮ್ಲಿ ಪಾಲಿಶ್ ಆಗಿ ಕಾಣಿಸ್ತಿತ್ತು. ಬಟ್ ಇಲ್ಲಿ ಇಷ್ಟ ಆಗಿದೆ ಏನಂದ್ರೆ ಸಖತ್ ರಾ ಸೆಟಪ್ ಇದೆ. ರಿಯಲಿಸ್ಟಿಕ್ ಆಗಿ ಎಲ್ಲವನ್ನ ಕಟ್ಕೊಟ್ಟಿದ್ದಾರೆ. ಹೀರೋನ ಬಾಡಿ ಡೀಟೇಲ್ಸ್ ಮತ್ತೆ ಆರ್ಟ್ ಕ್ರಾಫ್ಟ್ ಎಲ್ಲ ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೆಲ್ಲ ಸರಿಯಾಗಿ ವರ್ಕ್ ಮಾಡಿದ್ದಾರೆ. ಈ ರಾಮ್ ಚರಣ್ ನ ಸ್ಟಾರ್ ಕ್ಯಾಸ್ಟ್ ಮತ್ತೆ ಅವರ ಆಕ್ಟಿಂಗ್ ಪ್ರೆಸೆನ್ಸ್ ನ ಪೂರ್ತಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಈ ಟ್ರೇಲರ್ ನಮಗೆ ಹೇಳ್ತಿದೆ. ಟ್ರೇಲರ್ ನ ಫಸ್ಟ್ ಸೀನ್ ನಲ್ಲಿ ರಾಮ್ ಚರಣ್ ಅವರ ಲುಕ್ ನೋಡಿದಾಗ ಓಕೆ, ಈ ಟ್ರೇಲರ್ ಗೆ ಅಥವಾ ಈ ಮೂವಿಗೆ ಅವರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಅಂತ ಅಲ್ಲಿ ಕಾಣಿಸ್ತಿತ್ತು. ಯಾಕಂದ್ರೆ ಇದು ಬರೀ ಗಡ್ಡ ಬೆಳೆಸಿ ಬಾಡಿ ಬೆಳೆಸಿರೋ ಆಕ್ಟಿಂಗ್ ತರ ಕಾಣ್ತಾ ಇಲ್ಲ. ಅಲ್ಲಿನ ಪ್ರೆಸೆನ್ಸ್, ಅಲ್ಲಿನ ಬಾಡಿ ಲ್ಯಾಂಗ್ವೇಜ್, ಅಲ್ಲಿ ನಡೆಯೋ ರೀತಿ, ರಿವಾಜುಗಳನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ಆಕ್ಟಿಂಗ್ ಮಾಡಿರೋ ರೀತಿ ಕಾಣಿಸ್ತಿದೆ. ರೂರಲ್ ಬ್ಯಾಕ್ ಗ್ರೌಂಡ್, ರಗ್ಗಡ್ ಲುಕ್ ಸಖತ್ತಾಗಿತ್ತು. ಮತ್ತೆ ಇಲ್ಲಿನ ಸೆಟಪ್ ಕೂಡ ನ್ಯಾಚುರಲ್ ಆಗಿದೆ. ಅಷ್ಟೇ ಅಲ್ಲದೆ ಒಂದೊಂದು ಕಡೆ ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾ ನಡೆಯುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಶಿವಣ್ಣ ಅವ್ರದ್ದು ಒಂದೇ ಕ್ಲಿಪ್ಸ್ ಬರೋದು. ಅವರ ಪಾತ್ರದ ಬಗ್ಗೆ ಹೆಚ್ಚೇನು ರಿವೀಲ್ ಮಾಡಿಲ್ಲ. ಬಟ್ ಅವರ ಪ್ರೆಸೆನ್ಸ್ ಸಿನಿಮಾಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಶಿವಣ್ಣ ಅವ್ರನ್ನ ಈ ರೋಲ್ ನಲ್ಲಿ ನೋಡಿ ಕಂಪ್ಲೀಟ್ ಖುಷಿ ಆಯ್ತು. ಟ್ರೇಲರ್ ನಲ್ಲಿ ಎಲ್ಲ ಚೆನ್ನಾಗಿದ್ಯಾ? ಇಲ್ಲ. ಬ್ಯಾಕ್ ಡ್ರಾಪ್ ಏನಪ್ಪಾ ಅಂದ್ರೆ ಈ ಸ್ಪೋರ್ಟ್ಸ್ ಡ್ರಾಮಾ, ಈ ಆಕ್ಷನ್ ಹೀರೋ, ಈ ಪೈಲ್ವಾನ್ ಕಥೆಗಳು ತುಂಬಾ ಸತಿ ನಾವು ನೋಡಿದೀವಿ. ಇದರಿಂದ ಕತೆ ಶುರು ಆದಾಗ ನಾವು ಈ ಮೂವಿನ ಬೇರೆ ಮೂವಿಗಳಿಗೆ ಕಂಪೇರ್ ಮಾಡುವ ಚಾನ್ಸಸ್ ತುಂಬಾನೇ ಇದೆ. ಅದೇನೇ ಆಗ್ಲಿ, ಮೂವಿ ರಿಲೀಸ್ ಆದ್ಮೇಲೆ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.